ಶ್ರೀ ಸಿದ್ಧಾರೂಢ ಕಥಾಮೃತ 10ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಛಂದ. ಸಮತೆ ಹೊಂದಿದ ಮನಗೆ ಜಗದೊಳೇಕ ವಸ್ತುವು ಕಾಣ್ಬದು, ಬ್ರಹ್ಮವೇ ತಾನೈಕ್ಯ ತತ್ವದಿ ಸರ್ವಭಾವದೊಳಿರುವುದು. ಇಂಥ ಸಚ್ಚಿತ್ಪೂರ್ಣ ಸುಖಮಯ ತನುವು ಸಿದ್ಧಗುರುವಿನದು. ಸಂತಸದಲ್ಲಿ ಅವನನ್ನು ಭಜಿಸಿದೊಡೇಕ ರೂಪವು ತಿಳಿಯುವುದು. ಶ್ರೀ ಸಿದ್ಧಾರೂಢ ಭಗವಂತನು ಪ್ರಾಣಿಗಳ ಮೇಲೆ ಬಹು ಕೃಪಾವಂತನಾಗಿದ್ದು, ಭಕ್ತರಿರಲಿ ಉನ್ಮತ್ತರಿರಲಿ ಭವಸಾಗರದೊಳಗಿಂದ ಅವರನ್ನು ತಾರಿಸಲಿಕ್ಕೆ ಸಿದ್ಧನಾಗಿರುವನು. ಆತನು ಜ್ಞಾನಬೋಧದ ಸಾಗರನಿರುವನು. ಸಂಸಾರ ನದಿಯ ಆಚೆ ದಂಡೆಯಾಗಿಯೂ ಮತ್ತು ಸರ್ವ ಜಗತ್ತಿನ ಆದ್ಯ ಗುರುವಾಗಿಯೂ ಇರುತ್ತಾನೆ. ಆ ಸದ್ಗುರುವಿನ ಚರಿತ್ರವನ್ನು ಶ್ರವಣ ಮಾಡುತ್ತಿರುವಾಗ್ಗೆ ದೋಷಗಳು ಸರ್ವತ್ರ ನಾಶವಾಗುತ್ತವೆ. ಅನನ್ಯ ಭಾವದಿಂದ ಆತನ ನಾಮವನ್ನು ಸ್ಮರಿಸಿದರೆ ಸಂಸಾರ ವಾರ್ತೆಯೇ ಉಳಿಯಲಾರದು. ಹಿಂದಿನ ಅಧ್ಯಾಯದಲ್ಲಿ ಸಿದ್ಧಗುರುಗಳು ಮಂಗಲಗಿರಿಯ ಮೇಲೆ ಮಾಡಿದ ಅಪೂರ್ವ ಚರಿತ್ರವನ್ನು ಶ್ರೋತಾಜನರು ಕೇಳಿರುವರು. ಅನಂತರ ಮಂಗಲಗಿರಿಯಿಂದ ಇಳಿದು ಬರುವಾಗ ಸಿದ್ಧದಯಾಘನರು ಒಂದು ಗುಹೆಯೊಳಗೆ ಸೋಮೇಶ್ವರನೆಂಬ ನಾಮವುಳ್ಳ ಒಬ್ಬ ಬ್ರಾಹ್ಮಣನನ್ನು ಕಂಡರು. ಆತನು ಕುಕ್ಕಟನಾಥಕಲ್ಪ, ಪರ್ವತಕಲ್ಪ, ಮೂಲಿಕಾರಸವಾದ, ವಶ್ಯಾಕರ್ಷಣಾದಿ ಕ್ಷುದ್ರ ಸಿದ್ಧಿಗಳನ್ನು ಪಠಿಸುತ್ತಿದ್ದನು. ಆ ಬ್ರಾಹ್ಮಣನ ಇಂಥ ಕರ್ಮವನ್ನು ನೋಡಿ ಸಿದ್ಧರು ಅವನ ಮೇಲೆ ದಯೆಯುಳ್ಳವರಾಗಿ, ಇದೇನು ಕರ್ಮ ಮಾಡುವಿ ಎಂದು ಕೇಳಿದರು. ಮತ್ತು ಅಂದದ್ದೇನೆಂದರೆ, ನೀನು ಬ್ರಾಹ್ಮಣ ಯೋನಿಯೊಳಗೆ ಹುಟ್ಟಿ ಈ ಅಯೋಗ್ಯ ಕೆಲಸಗಳನ್ನು ಮಾಡುವುದೋ? ಈ ಕ್ಷುದ್ರ ಕಾರ್ಯಗಳನ್ನು ಮಾಡಿ ವ್ಯರ್ಥವಾಗಿ ಸ್ವಧರ್ಮದಿಂದ ಭ್ರಷ್ಟನಾಗುವಿ. ಕಲ್ಪವೃಕ್ಷವು ಅಂಗಳದಲ್ಲಿರುವಾಗ್ಗೆ ಅವನ್ನು ಛೇದಿಸಿ ಕಂಟಕ ವೃಕ್ಷವನ್ನು ಹಚ್ಚಿದವನು ಸರ್ವಥಾ ನಿಂದೆಗೆ ಪಾತ್ರನಾಗುವನು. ಇಂಥ ಶಾಸ್ತ್ರಗಳನ್ನು ಪಠಿಸಿದರೂ ಪೂರ್ವ ಪುಣ್ಯದ ಸಂಚಯ ಇದ್ದ ವಿನಃ ಇವು ಸಿದ್ಧಿಸಲಾರವು. ಈ ಹೇತುವಿನಿಂದಾದರೂ ಪುಣ್ಯ ಮಾಡಲಿ ಎಂದು ಇವು ಬರೆದಿರುತ್ತವೆ. ಪುಣ್ಯಕರ್ಮದ ಆಚರಣೆಯಿಂದ ಮಹತ್ಸಿದ್ಧಿಯು ಪ್ರಾಪ್ತವಾಗುವುದು. ಇದು ತಿಳಿಯದೆ ಇಂತಹ ಕರ್ಮಗಳನ್ನು ಮಾಡುವುದರಿಂದ ಪಾಪಾಚರಣೆಯಾಗುತ್ತದೆ. ಶ್ರೌತ ಸ್ಮಾರ್ತ ಕರ್ಮಗಳನ್ನು ಮಾಡುವವರು ದೇಹಪಾತವಾದ ಮೇಲೆ ಪುಣ್ಯಲೋಕಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಸುಖವನ್ನನುಭವಿಸಿ ಪುಣ್ಯಕ್ಷಯವಾದ ಕೂಡಲೇ ಈ ಲೋಕಕ್ಕೆ ಪುನಃ ಬರುವರು. ಅವರಿಗೆ ಸಹ ಈ ಜನ್ಮ ಮರಣ ರೂಪ ದುಃಖವು ತಪ್ಪುವುದಿಲ್ಲ. ಹೀಗಿರುವಾಗ ಇಂಥ ಪಾಪ ಕರ್ಮಗಳನ್ನು ಮಾಡುವವನಿಗೆ ಸುಖವು ಹೇಗೆ ಸಿಕ್ಕಿತು? ಈ ಕರ್ಮಗಳಿಂದ ನೀನು ಮುಂದೆ ನಿಶ್ಚಯವಾಗಿ ನರಕಕ್ಕೆ ಗುರಿಯಾಗುತ್ತಿ ಎಂದು ಹೇಳಿದ್ದು ಕೇಳಿ ಆ ಬ್ರಾಹ್ಮಣನು ವಿಚಾರಯುಕ್ತನಾಗಿ, ಹೇ ಮಹಾತ್ಮರೇ, ನಾನು ಮೂಢಮತಿ ಇದ್ದು ಈ ಶಾಸ್ತ್ರಗಳ ದುಸ್ಥಿತಿಯನ್ನು ತಿಳಿಯಲಿಲ್ಲ. ಯಾವಾತನು ಈ ಶಾಸ್ತ್ರಗಳನ್ನು ನನಗೆ ಪಠಿಸಿ ಹೇಳಿದನೋ ಆತನು ಈ ಭೀತಿಯನ್ನು ತೋರಿಸಲಿಲ್ಲ ಎಂದು ಅಂದದ್ದಕ್ಕೆ ಸಿದ್ಧಗುರುಗಳು, ಎಲೈ ಬ್ರಾಹ್ಮಣನೇ, ಗುರುವನ್ನು ಪರೀಕ್ಷಿಸದೆ ಆತನನ್ನು ಶರಣು ಹೊಕ್ಕದ್ದು ತಪ್ಪು ನಿನ್ನದೇ ಅದೆ ಎಂದು ನುಡಿಯಲು ಆ ಬ್ರಾಹ್ಮಣನು, ಈಗ ಈ ದೋಷ ಪರಿಹಾರಾರ್ಥವಾಗಿ ನಾನು ಏನು ಪ್ರಾಯಶ್ಚಿತ ಮಾಡಿಕೊಳ್ಳಲಿ ಎಂದು ಕೇಳಿದನು. ಆಗ ಸಿದ್ಧಾರೂಢರು, ನೀನು ಈ ಪ್ರಾಯಶ್ಚಿತಾರ್ಥವಾಗಿ ನಿತ್ಯ ಗಾಯತ್ರಿ ಮಂತ್ರವನ್ನು 24,000 ಸರ್ತಿ ಜಪಿಸಬೇಕು. ಈ ಪ್ರಕಾರ ನಿತ್ಯ ಜಪಿಸಿದೆಯೆಂದರೆ ನೀನು ಚಿತ್ತಶುದ್ಧಿಯನ್ನು ಹೊಂದಿ ಸ್ವರೂಪಾನಂದವನ್ನು ಪಡೆದುಕೊಳ್ಳುವಿ. ಆಗ ಆ ಬ್ರಾಹ್ಮಣನು ಸದ್ಗುರು ವಚನಕ್ಕನುಸರಿಸಿ ಆ ಪುಸ್ತಕಗಳನ್ನು ವಿಸರ್ಜಿಸಿ ಆಮೇಲೆ ಸಿದ್ಧರಿಗೆ ನಮಸ್ಕಾರ ಮಾಡಿ ಸ್ವಸ್ಥಾನಕ್ಕೆ ತೆರಳಿದನು. ಸದ್ಗುರುಗಳಾದರೂ ಅಲ್ಲಿಂದ ಹೊರಟು ಗ್ರಾಮ ನಗರಾದಿಗಳನ್ನು ನೋಡುತ್ತಾ ಕಷ್ಟ ದುಃಖಗಳನ್ನು ಸಹನ ಮಾಡುತ್ತಾ ಆದವಾನಿ ಪಟ್ಟಣಕ್ಕೆ ಬಂದರು. ಅಲ್ಲಿ ಒಂದು ಗುಡ್ಡದ ಮೇಲೆ ಬಾಳೆಕೋಳವೆಂಬ ಸ್ಥಾನದಲ್ಲಿ ಮಹಾ ಸತ್ಪುರುಷರೆಲ್ಲಾ ಕೂಡಿರುವರು. ಆ ಸ್ಥಾನಕ್ಕೆ ಅವಧೂತರು ಪ್ರಾಪ್ತರಾದರು. ಅಲ್ಲಿ ಸಿದ್ಧನಾಥರು
3 ತಿಂಗಳು ಇದ್ದು ನಿತ್ಯ ಬ್ರಹ್ಮ ಜಿಜ್ಞಾಸೆಯನ್ನು ನಡೆಸುತ್ತಾ ಮುಮುಕ್ಷುಗಳ ಸಂಶಯ ದೋಷಗಳನ್ನು ಆನಂದದಿಂದ ಪರಿಹರಿಸುತ್ತಿದ್ದರು. ಒಂದು ದಿವಸ ಸಿದ್ಧಾರೂಢರನ್ನು ಕುರಿತು ಒಬ್ಬ ಶಿಷ್ಯನು ನಾನು ಎಂದು ಪ್ರತ್ಯಕ್ಷ ಈ ದೇಹಕ್ಕೆ ಅನ್ನುತ್ತಿರುವಾಗ ಆತ್ಮವೆಂದು ಈ ದೇಹಕ್ಕೆ ಅನ್ನಬೇಕೆಲ್ಲದೆ ಮತ್ಯಾವುದಕ್ಕೆ ಅನ್ನಬೇಕು ಎಂದು ಪ್ರಶ್ನೆ ಮಾಡಲು ಸಿದ್ಧರು ಅನ್ನುತ್ತಾರೆ. ಈ ದೇಹವು ಸಂಪೂರ್ಣವಾಗಿ ಧಾತುಮಯವಿರುವುದು. ಆ ಧಾತುಗಳಾದರೂ ಅನ್ನದ ಪರಿಣಾಮವಿರುವುದು. ಆದ್ದರಿಂದ ಈ ಶರೀರಕ್ಕೆ ಅನ್ನಮಯ ಶರೀರವೆನ್ನುತ್ತಾರೆ. ಶ್ಲೋಕ ಪಂಚಾತ್ಮಕಂ ಪಂಚ ಸುವರ್ತಮಾನಂ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತಂ ಸಪ್ತಧಾತುಂ ತ್ರಿಮಲಂ ತ್ರಿಯೋನಿಂ ಚತುರ್ವಿಧಾಹಾರಮಯಂ ಶರೀರಂ. ಈ ಪ್ರಕಾರವಿರುವ ಈ ಶರೀರದೊಳಗಣ ತತ್ವಗಳನ್ನು ತನಗೆ ಪ್ರತ್ಯೇಕವಾಗಿ ನೋಡುವವನೇ ಚೈತನ್ಯಾತ್ಮನಾದ ಅಶರೀರ ಬ್ರಹ್ಮಸ್ವರೂಪನು. ಈ ಬ್ರಹ್ಮವನ್ನೇ ನಿರಂತರ ಲಕ್ಷಿಸಬೇಕು. ಅದು ಹೇಗೆ ಮಾಡಬೇಕು ಎಂದು ಕೇಳುವಿಯಾದರೆ ಹೇಳುತ್ತೇನೆ ಕೇಳು. ಪೃಥ್ವಿ, ವ್ಯಾಪ, ತೇಜ, ವಾಯು, ಆಕಾಶ ಈ ಪಂಚಭೂತಗಳಿಂದಲೇ ವ್ಯವಹಾರವೆಲ್ಲ ನಡೆಯುತ್ತಿರಬೇಕು ಎಂದು ಪರಮಾತ್ಮನು ಏನು ಮಾಡಿದನೆಂದರೆ ಪ್ರತಿಯೊಂದು ಭೂತದ 2 ಭಾಗ ಮಾಡಿ ಪ್ರಥಮ ಭಾಗ ಆಶ್ರಯಕ್ಕೆ ಇಟ್ಟು ಎರಡನೇ ಭಾಗದ 4 ಅಂಶಗಳನ್ನು ಮಾಡಿ ಒಂದೊಂದನ್ನು ಇತರ ಭೂತಗಳ ಆಶ್ರಯ ಭಾಗಕ್ಕೆ ಸೇರಿಸಿಬಿಟ್ಟನು. ಇತರ ಭೂತಗಳ ಪಾದಾಂಶ ತಕ್ಕೊಂಡು ಪ್ರತಿಯೊಂದು ಭೂತವು 5 ಭಾಗವುಳ್ಳದ್ದಾಗಿ ಹೀಗೆ 25 ತತ್ವಗಳಾದವು. ಈ ಎಲ್ಲಾ ತತ್ವಗಳು ಕೂಡಿ ಈ ದೇಹವಾಯಿತು. ಆದರೆ ಆ ದೇಹವು ಚಲನರಹಿತವಾಯಿತು. ಇದನ್ನು ನೋಡಿ ಪರಮಾತ್ಮನು ಇದು ಜಡವಾಗಿದೆ, ನನ್ನ ಹೊರತು ಇದು ಚಲನವಾಗಲಾರದು ಎಂದು ತಿಳಿದು ಕಪಾಳವನ್ನು ಭೇದಿಸಿ ಜೀವರೂಪದಿಂದ ದೇಹದಲ್ಲಿ ಪ್ರವೇಶಿಸಿದನು. ಅಲ್ಲಿ ಶರೀರದ ಅಭಿಮಾನವನ್ನು ಹಿಡಿದು ಸ್ಥೂಲ ಭೋಗಗಳನ್ನು ಭೋಗಿಸಿ ಸಂಸ್ಕಾರಯುಕ್ತನಾದನು. ಆಮೇಲೆ ಸ್ವಪ್ನದಲ್ಲಿ ಸೂಕ್ಷ್ಮ ಭೋಗಗಳನ್ನು ರಚಿಸಿ ಸೂಕ್ಷ್ಮ ಶರೀರದಿಂದ ಅವುಗಳನ್ನು ಭೋಗಿಸಿ ಅದು ಲಯವಾದ ಕೂಡಲೇ ಸುಷುಪ್ತಿಯೊಳಗೆ ಹೋಗಿ ಆನಂದಮಯನಾಗುವನು. ಈ ಪ್ರಕಾರ 3 ಅವಸ್ಥೆಗಳಲ್ಲಿ ತಾನು ಸಾಕ್ಷಿ ರೂಪದಿಂದ ನೋಡುತ್ತಿದ್ದು ಅಂಥಾತನಿಗೆ ಸ್ಥೂಲ ದೇಹದ ಮಾತ್ರ ನಿತ್ಯ ಸಂಬಂಧವೆಂಬ ಮಾತು ಎಲ್ಲಿಯದು? ಆಗ ಶಿಷ್ಯನು ಕೇಳುತ್ತಾನೆ, ಗುರುಗಳೇ, ಹಾಗಾದರೆ ಪಂಚಭೂತಗಳು ಸ್ಥೂಲ ದೇಹಕ್ಕೆ ಸಂಬಂಧವು ಹೇಗಾಗುವುದು? ಇದಕ್ಕೆ ಸದ್ಗುರುಗಳು ಪ್ರತ್ಯುತ್ತರ ಕೊಡುತ್ತಾರೆ, ಎಲೆ ಶಿಷ್ಯನೇ ಕೇಳು. ದೇಹದೊಳಗಣ ಕಠಿಣಾಂಶವೇ ಪೃಥ್ವಿ, ಹಾಗೆಯೇ ದ್ರವಾಂಶವೇ ಜಲ, ಚಲನವು ವಾಯುವಿನ ಅಂಶವು ಮತ್ತು ಸುಷಿರ ಭಾಗವು ಆಕಾಶವು. ಈ ಪ್ರಕಾರ ದೇಹವನ್ನು ಭೂತಗಳಿಗೆ ಹಂಚಿಕೊಡಲು ದೇಹದ ಅಭಾವವಾಗುವುದು. ಅಂಥ ಅಭಾವಾತ್ಮಕವಾದ ದೇಹ ನಾನು ಎಂದರೆ ಮಹಾ ಅನರ್ಥಕ್ಕೆ ಪಾತ್ರನಾಗುವೆ. ಆಗ ಶಿಷ್ಯನು ಕೈಗಳನ್ನು ಜೋಡಿಸಿ, ಹೇ ಗುರುನಾಥರೇ, 25 ತತ್ವಗಳಿಂದ ಕೂಡಿದ ಈ ದೇಹಕ್ಕೆ ಪ್ರತ್ಯೇಕವಾಗಿ ನಾನು ಚೈತನ್ಯ ರೂಪನಿರುವೆನು ಎಂದು ತಮ್ಮ ಕೃಪೆಯಿಂದ ತಿಳಿದು ನಾನು ಧನ್ಯನಾದೆನು ಎಂದು ನುಡಿಯುವಾಗೆ ಆನಂದಾಶ್ರುಗಳನ್ನು ಸುರಿಸುತ್ತಿದ್ದನು. ಆಗ ಸದ್ಗುರುಗಳು ಅವನಿಗೆ ಆಶೀರ್ವಾದ ಕೊಟ್ಟು ಕಳುಹಿಸಿದರು. ಅಲ್ಲೇ ಇದ್ದ ಒಬ್ಬ ಕುಷ್ಠರೋಗಿಯು ಸದ್ಗುರುನಾಥರ ಸಮೀಪ ಬಂದು, ಹೇ ದಯಾಳುವೆ, ಆ ಶಿಷ್ಯನ ಸಂಶಯರೂಪ ಮನೋರೋಗವನ್ನು ನೀವು ನಾಶ ಮಾಡಿದಿರಿ. ಹಾಗೆಯೇ ನನ್ನ ಕುಷ್ಠರೋಗವನ್ನಾದರೂ ಪರಿಹರಿಸಿರಿ ಎಂದು ಬಹುದೈನ್ಯ ಭಾವದಿಂದ ನಮಿಸಲು ಸಿದ್ಧರು ಆತನಿಗೆ ಯಥೋಕ್ತ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿ ಆಮೇಲೆ ಪಾದೋದಕವನ್ನು ಸ್ನಾನ ಮಾಡಿಸಲು ಬಹಳ ಚಮತ್ಕಾರವಾಯಿತು. ಕುಷ್ಠರೋಗವು ಕೂಡಲೇ ಪರಿಹಾರವಾಗಿ ಆತನು ದಿವ್ಯ ದೇಹವನ್ನು ಹೊಂದಿದನು.
ಈ ಚಮತ್ಕಾರಿಕ ಲೀಲೆಯನ್ನು ಕೇಳಿದ ಜನರೆಲ್ಲರೂ ಸಿದ್ಧರ ಕಡೆಗೆ ಓಡಿ ಬಂದರು. ಬಹುಜನರು ಕೂಡಿದರಂತ ತಿಳಿದು ಅವಧೂತರು ಆ ಸ್ಥಾನ ಬಿಟ್ಟು ಹೋದರು. ಪ್ರಾರಬ್ಧವೆಂಬ ವಾಯು ಆ ದೇಹಪರ್ಣವನ್ನು ಹಾರಿಸಿಕೊಂಡು ಹೋಯಿತು. ಅನೇಕ ಗ್ರಾಮ ನಗರಗಳನ್ನು ನೋಡುತ್ತಾ ನೋಡುತ್ತಾ ಸಿದ್ಧರು ವಿಜಾಪುರಕ್ಕೆ ಬಂದು ಅಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿದರು. ಬಾಂಗಿಯವರ ಮನೆ ಮುಂದೆ ಮಹಾತ್ಮರು ಕ್ಷಣ ಹೊತ್ತು ನಿಂತಿರಲು ಮನೆಯೊಳಗಿಂದ ಒಬ್ಬನು ಬಂದು ಸಿದ್ಧರನ್ನು ಕಂಡು, ಈತನು ನಮ್ಮಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಯೋಗ್ಯನಿದ್ದಾನೆ ಎಂದು ಆಲೋಚಿಸಿ ಸಿದ್ಧರಿಗೆ ಒಂದು ರೊಟ್ಟಿ ತುಂಡು ಕೊಟ್ಟು ಅನ್ನುತ್ತಾನೆ, ಇಗೋ ನೋಡು, ಈ ರಾಶಿಯೊಳಗಣ ಶೇಗಣಿಯನ್ನು ಆ ತಿಪ್ಪೆಗೆ ಚೆಲ್ಲು. ಇದನ್ನು ಕೇಳಿ ಸಿದ್ಧರು ಕೂಡಲೇ ಆ ಕೆಲಸ ಮಾಡಲಿಕ್ಕೆ ಹತ್ತಿದರು. ಕೆಲ ಹೊತ್ತಿನ ಮೇಲೆ ಆ ಮನುಷ್ಯನು ಒಳಗೆ ಹೋದನು. ಆಗ ಸಿದ್ಧರು ಬಿಟ್ಟು ಹೋಗಿ ಮತ್ತೊಬ್ಬ ಗೃಹಸ್ಥನ ಬಾಗಿಲ ಮುಂದೆ ಭಿಕ್ಷೆಗಾಗಿ ನಿಂತಿರಲು ಆತನು ಇವರನ್ನು ನೋಡಿ, ಈ ಕೆಸರನ್ನು ತೆಗೆದುಹಾಕಲಿಕ್ಕೆ ಈತನು ಚಲೋ ಸಿಕ್ಕಿದನು ಎಂದು ಚಿಂತಿಸಿ ಸಿದ್ಧರನ್ನು ಕುರಿತು, ನಿನಗೆ ರೊಟ್ಟಿ ಬೇಕೇನು ಎಂದು ಕೇಳಲು ಸಿದ್ಧರು ತಲೆಯನ್ನು ಹಾಕಿದರು. ಕೂಡಲೇ ಆ ಗೃಹಸ್ಥನು ಒಂದು ಅರ್ಧ ರೊಟ್ಟಿ ತಂದು ಸಿದ್ಧರ ಕೈಯಲ್ಲಿ ಹಾಕಿ, ನೋಡು, ಈ ಕೆಸರನ್ನು ಈ ಬಾಗಿಲಿನ ಹೊರಗೆ ಚೆಲ್ಲು ಎಂದು ಹೇಳಿದನು. ಸಿದ್ಧರು ಹಾಗೆಯೇ ಮಾಡಲಾರಂಭಿಸಿದರು. ಆದರೆ ಆ ಮನುಷ್ಯನು ಮನೆಯೊಳಗೆ ಹೋದ ಕೂಡಲೇ ಸಿದ್ಧರು ಅಲ್ಲಿಂದ ಹೊರಟು ಹೋದರು. ತಾಸಬಾವಡಿಗೆ ಹೋಗಿ ಅಲ್ಲಿ ವಿಶ್ರಮಿಸುತ್ತಿರುವಾಗ ರಾತ್ರಿಯಾಗುತ್ತಲೇ ಒಬ್ಬ ಮನುಷ್ಯನು ಬಂದು, ಅಪ್ಪ, ಊಟ ಆಗಲಿಲ್ಲವೇ ಎಂದು ಕೇಳಲು ಮಹನೀಯರು ಇಲ್ಲವೆಂತ ಮಸ್ತಕದಿಂದ ಸಂಜ್ಞೆಯನ್ನು ಮಾಡಿದರು. ಆಗ ಅವನು ಊಟ ಮಾಡಿಸುತ್ತೇನೆಂದು ಸಿದ್ಧಾರೂಢರನ್ನು ಮನೆಗೆ ಕರೆದುಕೊಂಡು ಹೋಗಿ ತಂಗಳ ಅನ್ನವನ್ನು ಉಣಿಸಿ, ಜುಮ್ಮಾ ಮಸೀದಿಗೆ ಬಾ, ನಡಿ, ಅಲ್ಲಿ ನಾಚು ಆಗುತ್ತದೆ ನೋಡೋಣ ಎಂದು ಹೇಳಿ ಕರೆದುಕೊಂಡು ಹೋದನು. ಅಲ್ಲಿ ಹೋದ ಕೂಡಲೇ ಆ ಮಂದಮತಿಯು ಮಹಾತ್ಮರ ಕೈಯಲ್ಲಿ ಒಂದು ಹಿಲಾಲ ಕೊಟ್ಟು, ಇದನ್ನು ಹಿಡಕೊಂಡು ಇಲ್ಲೇ ನಿಂತಿರು ಎಂದು ಹೇಳಲು ಸಿದ್ಧರು ಒಪ್ಪಿ ಆ ಮಶಾಲಿ ಹಿಡಿದುಕೊಂಡು ನಿಂತರು. ಆಗ ಸಿದ್ಧರು ಅಂದುಕೊಳ್ಳುತ್ತಾರೆ, ನಾನೇ ಎಲ್ಲರಿಗೂ ಶ್ರೇಷ್ಠನು, ಯಾಕೆಂದರೆ ನನ್ನ ಪ್ರಕಾಶದಿಂದ ಈ ಜಗದ ಆಟ ನಡೆಯುವುದು. ಕೆಲವು ಹೊತ್ತಿನ ಮೇಲೆ ಸಿದ್ಧರಿಗೆ ನಿದ್ರೆ ಬರಲು ಮಶಾಲಿಯು ಕೆಳಗೆ ಬಿತ್ತು. ಕೂಡಲೇ ಆ ಮನುಷ್ಯನು ಬಂದು ಸಿದ್ಧರ ಕಪಾಳಕ್ಕೆ ಹೊಡೆದನು ಮತ್ತು ಪಂಜೆಯನ್ನು ಕೈಯಲ್ಲಿ ಕೊಟ್ಟು ಎದ್ದು ನಿಂದಿರಿಸಿದನು. ಆಕೆ ಜನರೆಲ್ಲರೂ, ಇವನನ್ನು ಯಾಕೆ ನಿಂದಿಸುತ್ತಿದ್ದೀರಿ? ಈತನು ಹುಚ್ಚನಿದ್ದಾನೆ, ನಾವು ಬಲ್ಲೆವು ಅಂದರು. ಆಗ ಅವಧೂತರು ಅಂದುಕೊಳ್ಳುತ್ತಾರೆ, ಚಲೋದಾಯಿತು, ಪ್ರತ್ಯಗಾತ್ಮನು ಹೇಗೆ ಸುಪ್ತಿಯೊಳಗಿಂದ ಎದ್ದು ಜಗನ್ನಾಟಕವನ್ನು ಪ್ರಕಾಶ ಮಾಡುತ್ತಾನೋ ಹಾಗೆ ನಾನು ತಮೋರೂಪ ನಿದ್ರೆಯೊಳಗಿಂದ ಎಚ್ಚೆತ್ತು ಈ ನಾಟಕವನ್ನು ಪ್ರಕಾಶಿಸುವೆನು. ಕಪಾಳದ ಪೂಜಾ ಮಾಡಿ ನನಗಿವರು ಬಹುಮಾನವನ್ನು ಕೊಡುತ್ತಾರೆ. ಹೀಗನ್ನುತ್ತಾ ಆ ಮಹನೀಯರು ಆನಂದದಿಂದ ತಲೆದೂಗುತ್ತಿದ್ದರು. ಆಟ ಪೂರ್ಣವಾದ ಬಳಿಕ ಆರೂಢರು ಅಲ್ಲೇ ಭೂಶಯನವನ್ನು ಮಾಡಿದರು. ಕೆಲವು ಕಾಲ ಇದೇ ಪ್ರಕಾರ ಸಿದ್ಧನಾಥರು ಕಷ್ಟಗಳನ್ನು ಅನುಭವಿಸಿ ಯಾವ ಮನೆಯಲ್ಲಿಯೂ ಭಿಕ್ಷಾ ಸಿಗದು ಎಂದು ನೋಡಿ ಜನಸಂಚಾರದ ಸ್ಥಾನಗಳನ್ನು ಬಿಟ್ಟು ಬೀನಚೀಪ ಮಸೀದಿಯ ಹಿಂದೆ ಹೋಗಿ ಅಲ್ಲಿ ಇದ್ದು ಸೀತಾಫಲಾದಿಗಳನ್ನು ತಿಂದುಕೊಂಡಿರುತ್ತಾ ಭೂಮಿಯ ಮೇಲೆ ಮಲಗಿಕೊಳ್ಳುತ್ತಿದ್ದರು. ಅನ್ನ ವಸ್ತ್ರದ ಚಿಂತೆ ಇಲ್ಲದೆ ಪೂರ್ಣ ವೈರಾಗ್ಯವು ಸಿದ್ಧಿಸಲಾಗಿ ಮನಸ್ಸು ಏಕಾಗ್ರವಾಗಿ ಸ್ವರೂಪದಲ್ಲಿ ಚಿತ್ತವು ಲೀನವಾಗಿ ಶಾಂತಿ ಹೊಂದಿತು. ಇವರನ್ನು ನೋಡಿ ತ್ರಿಗುಣಾತ್ಮಕ ಜನರು ತಮ್ಮ ತಮ್ಮ ಗುಣಾನುಸಾರವಾಗಿ ಮಾತಾಡುತ್ತಿದ್ದರು. ವರ್ಣನಿಷ್ಠರಾದ ಭ್ರಾಂತ ಜನರು ಈತನು ಚಾಂಡಾಲನಿರುವನೆನ್ನುವರು. ರಾಜಸ ಗುಣದವರು ಇವನು ಹುಚ್ಚನಿರುವನು ಎಂದು ನುಡಿಯುವರು. ಆದರೆ
ಸತ್ವಗುಣಯುಕ್ತರಾದ ಸ್ತ್ರೀಯರು ಈತನ ಪ್ರಾರಬ್ಧವು ದುರ್ಧರವದೆ. ಜನರ ಸಂಗವನ್ನು ತ್ಯಾಗ ಮಾಡಿಸಿ ಅನ್ನ ಕೊಡದೆ ಇವನನ್ನು ವನದೊಳಗೆ ತಿರುಗಾಡಿಸುತ್ತದೆ. ಕರ್ಮದ ಕಾರ್ಯವು ಗಹನವಾದುದು, ನಮ್ಮಿಂದ ತಿಳಿಯಲಾಗದು ಎಂದು ಭಾಷಣ ಮಾಡುತ್ತಿದ್ದರು. ಈ ಸ್ತ್ರೀಯರ ಮಾತುಗಳನ್ನು ಕೇಳಿ ಸಹನಶೀಲರಾದ ಸಿದ್ಧರು ಈ ಕೆಳಗಿನ ಅನುಭವವನ್ನು ನೆನಪು ಮಾಡುತ್ತಾರೆ. ಶ್ರೀಶೈಲದ ಪೂರ್ವ ದಿಕ್ಕಿನಲ್ಲಿ ಬದ್ವೇಲಿ ಎಂಬ ಗ್ರಾಮವಿರುವುದು. ಆ ಗ್ರಾಮದೊಳಗಿನ ಒಂದು ದೇವಾಲಯದಲ್ಲಿ ಮಹಾತ್ಮರು ಕೂತಿರುವಾಗ ಒಬ್ಬ ತಳವಾರನು ಬಂದು ಸಿದ್ಧರನ್ನು ಕುರಿತು, ನೀನು ಯಾರಿದ್ದಿ, ನಿಶ್ಚಯವಾಗಿ ಹೇಳು ಎಂದು ಕೇಳಲು ಲೌಕಿಕ ಭಾಷಣವನ್ನು ಮಾಡದಿರುವ ಸಿದ್ಧರು ಏನೊಂದೂ ಉತ್ತರ ಕೊಡದೆ ಸುಮ್ಮನಿದ್ದದ್ದು ನೋಡಿ ಆ ತಳವಾರನು ಸಿಟ್ಟಿಗೆದ್ದು ಒಂದು ಏಟು ಒದ್ದು ಮಹಾತ್ಮರ ಕೈ ಹಿಡಿದು ಭರಭರನೆ ಎಳೆದು ಚಾವಡಿಗೆ ಕರೆದುಕೊಂಡು ಹೋದನು ಮತ್ತು ಕೋತವಾಲನಿಗೆ ಹೇಳಿ ಕತ್ತಲೆಯ ಕೊಠಡಿಯೊಳಗೆ ಹಾಕಿದನು. ಕೋತವಾಲನು 2ನೇ ಗ್ರಾಮಕ್ಕೆ ಹೋಗಿರಲು 3 ದಿನಗಳವರೆಗೆ ಸಿದ್ಧರು ಕೈದಿನೊಳಗೆ ಉಪವಾಸವಿದ್ದಿದ್ದರು. ಕೋತವಾಲನು 4ನೇ ದಿನ ತಿರುಗಿ ಬರಲು ತಳವಾರನು ಆತನಿಗೆ ನೆನಪು ಮಾಡಿದಾಕ್ಷಣ ಮಹಾತ್ಮರನ್ನು ಹೊರಗೆ ತರಲಿಕ್ಕೆ ಆಜ್ಞೆ ಕೊಟ್ಟನು. ಅಶಕ್ತರಾದ ಸಿದ್ಧ ಮುನಿಗಳನ್ನು ಇಬ್ಬರೂ ಹಿಡಿದು ಹೊರಗೆ ತರಲು ಕೋತವಾಲನು, ನೀನು ಯಾರು ಇದ್ದಿ, ಯಾವ ಊರವನು ಎಂದು ಕೇಳಲು ಸಿದ್ಧರು ಉತ್ತರ ಕೊಡದಿರಲು ಕೋತವಾಲನು ಸಮೀಪ ಬಂದು ಕೇಳಿದನು. ಆದರೂ ಸಿದ್ಧನಾಥರು ಮಾತನಾಡದಿರಲು ಕೋತವಾಲನು, ಈತನ ಮೈ ಬಹಳ ನಾರುತ್ತದೆ, ಚಲೋದಾಗಿ 4 ಏಟು ಹೊಡೆದರೆ ಕೂಡಲೇ ಮಾತು ಹೊರಡುವವು ಎಂದು ತಳವಾರರಿಗೆ ಅಪ್ಪಣೆ ಕೊಡಲು ಇಬ್ಬರೂ ಕೂಡಿ ಸಿದ್ಧಗುರುಗಳಿಗೆ 11 ಏಟು ಹೊಡೆದರು. ಪ್ರತಿಯೊಂದು ಏಟಿಗೆ ಶಿವಾರ್ಪಣಮಸ್ತು ಎಂದು ಸಿದ್ಧರು ನುಡಿಯುತ್ತಿರಲು ಒಬ್ಬ ಬ್ರಾಹ್ಮಣನು ಇದನ್ನು ಕಂಡು ಸಿದ್ಧಾರೂಢರ ಶಾಂತಿ ಕಲೆಯನ್ನು ನೋಡಿ, ಈತನು ಮಹಾತ್ಮನಿರುವನು, ಇವನನ್ನು ಬಿಟ್ಟು ಬಿಡಿರಿ, ನಾನು ಮನೆಗೆ ಕರೆದುಕೊಂಡು ಹೋಗುವೆನು ಎಂದು ಕೋತವಾಲನಿಗೆ ಹೇಳಲು ಆತನು ಸಿದ್ಧರನ್ನು ಬಿಟ್ಟುಕೊಟ್ಟನು. ಆ ಬ್ರಾಹ್ಮಣನು ಸಿದ್ಧರನ್ನು ತನ್ನ ಗೃಹಕ್ಕೆ ಕರೆದುಕೊಂಡು ಹೋಗಿ ಪ್ರೇಮದಿಂದ ಅಭ್ಯಂಗ ಸ್ನಾನವನ್ನು ಮಾಡಿಸಿ ಭೋಜನವನ್ನು ಮಾಡಿಸಿದನು. ಈ ಪ್ರಕಾರ 15 ದಿವಸ ತನಕ ಮಹಾತ್ಮರನ್ನು ರಕ್ಷಿಸಿದನು. ಗ್ರಾಮದ ಜನರೆಲ್ಲರೂ ಆ ಬ್ರಾಹ್ಮಣನ ಮನೆಗೆ ಬಂದು ಸಿದ್ಧಗುರುಗಳ ದರ್ಶನವನ್ನು ತಕ್ಕೊಂಡು ಅವರ ಮುಖದಿಂದ ಬರುವ ವೇದಾಂತ ಭಾಷಣವನ್ನು ಕೇಳಿ ತೃಪ್ತಿ ಹೊಂದುತ್ತಿದ್ದರು. ವಿಜಾಪುರದಲ್ಲಿ ಅರಣ್ಯದೊಳಗೆ ಸಿದ್ಧಯತಿಗಳು ಇರುತ್ತಿರುವಾಗ ಸ್ತ್ರೀಯರು ಅಂದ ಮಾತುಗಳನ್ನು ಕೇಳಿದಾಗ ಈ ದುಃಖದ ಅನುಭವವನ್ನು ಸ್ಮರಿಸಿ ಸಿದ್ಧರು ಅಂದುಕೊಳ್ಳುತ್ತಾರೆ, ಇಲ್ಲಿಯ ಕಷ್ಟಗಳು ಅದಕ್ಕಿಂತ ಎಷ್ಟೋ ಲೇಸು. ಬಳಿಕ ಸಿದ್ಧರು ನಿರ್ವಿಕಲ್ಪ ಸಮಾಧಿಯೊಳಗೆ ಸ್ಥಿತರಾದರು. ಶ್ರೀ ಸದ್ಗುರುನಾಥನ ಗಹನವಾದ ಈ ಚರಿತ್ರದ ಶ್ರವಣದಿಂದ ಸರ್ವ ದೋಷಗಳೂ ಹರಣವಾಗುತ್ತವೆ ಮತ್ತು ಮನವು ಉನ್ಮಾನವಸ್ಥೆಯನ್ನು ಹೊಂದಿ ಅಲ್ಲೇ ಜ್ಞಾನ ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ನಮ್ಮ ಪಾಪಗಳನ್ನು ಭಸ್ಮ ಮಾಡುವ ಈ 10ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣವಿಂದಗಳಲ್ಲಿ ಅರ್ಪಿಸಿರುವನು. ಇಲ್ಲಿಗೆ 10ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸಿದ್ಧಾರೂಢರ ಕಥಾಮೃತವು ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.